ಈಗಾಗಲೇ ಮುಂಗಾರು ಎಂಟ್ರಿ ಆದ್ರೂ ಕೂಡ ರೈತರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಗೊಬ್ಬರದ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತ್ಕೊಳ್ತಾ ಇದ್ದಾರೆ ರೈತರು. ಮೊನ್ನೆಲ್ಲ ನೋಡಿದ್ವಿ, ಚಪ್ಪಲಿಗಳನ್ನ ಅವರು ಲೈನಲ್ಲಿ ಇಟ್ಟಿದ್ರು. ನಿಂತ್ಕೊಂಡು ಸಾಕಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಚೀಲ ಗೊಬ್ಬರಕ್ಕಾಗಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗೊಬ್ಬರದ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ ರೈತರು. ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡ್ತಾ ಇದ್ದಾರೆ. ಮುಂಗಾರು ಮಳೆ ಈಗಾಗಲೇ ಆರಂಭ ಆಗಿದೆ. ಆದರೆ ಮತ್ತೊಂದು ಕಡೆ ರೈತರಿಗೆ ಮತ್ತೊಂದು ಸಮಸ್ಯೆ. ಬಿತ್ತನೆಗೆ ಮುಂದಾದ ರೈತರಿಗೀಗ ಗೊಬ್ಬರ ಸಿಗ್ತಾ ಇಲ್ಲ ಬೇಕಾಗಿರುವಷ್ಟ ಮಟ್ಟಿಗೆ. ಗದಗದಲ್ಲಿ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಗೊಬ್ಬರಕ್ಕಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ ರೈತರು. ಊಟ ನೀರು ಬಿಟ್ಟು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಗದಗದಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಬಿತ್ತನೆ ಕಾರ್ಯಗಳು ಆರಂಭ ಆಗಿದೆ. 2-3 ದಿನಗಳ ಹಿಂದೆ ದೊಡ್ಡ ಮಟ್ಟದ ಮಳೆ ಸುರಿದಿದೆ ಗದಗ ನಗರದಾದ್ಯಂತ ಸುತ್ತಮುತ್ತ. ಹಾಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಬಿತ್ತನೆ ಕಾರ್ಯ ಆರಂಭ ಮಾಡಬೇಕಾದ್ರೆ ಬೇಕಾಗಿರುವಂತಹ ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ವಿತರಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ರೈತರು. ವಿದ್ಯುತ್ ಇಲ್ಲ ಅಂತ FID ಮಾಡ್ತಾ ಇಲ್ಲ ಈ ರಸಗೊಬ್ಬರ ಅಂಗಡಿಗಳ ಮಾಲೀಕರು. FID ಕಡ್ಡಾಯ ಅಂತ ಮೊನ್ನೆ ಹೇಳ್ತಾ ಇದ್ರು. ಆದ್ರೆ FID ಮಾಡೋಕೀಗ ಕರೆಂಟ್ ಇಲ್ಲ ಅಂತ ಸಬೂಬ್ ಕೊಡ್ತಾ ಇದ್ದಾರೆ. 1 ಎಕರೆಗೆ 1 ಚೀಲ ಯೂರಿಯಾ ಕೊಡೋಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ಬಹಳ ಸಂಕಷ್ಟ ಆಗ್ತಾ ಇದೆ. 5 ಗಂಟೆಗೆ ಬಂದಿವ್ರಿ ಸರ್. ನಾವು ಯಾರು ಇನ್ನು ಗದಿನಾಗ ಇನ್ನು ಯಾರು ಎದ್ದಿದ್ದಿಲ್ಲ. ಅವಾಗ ಬಂದಿವಿ. ಯಾರ್ಯಾರು ಇಲ್ಲಿ ಏನು ನಮ್ಗೆ ಪ್ರದರ್ಶನ ಮಾಡಂಗಿಲ್ಲ. ಕೃಷಿ ಇಲಾಖೆ ಮಾಡಂಗಿಲ್ಲ, ಪೊಲೀಸರು ಮಾಡಂಗಿಲ್ಲ, ರಾಜಕೀಯ ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ಹಿಂಗಾಗಿ ಇಲ್ಲೇ ವಾದ ನಿನ್ನಕ್ಕೆ 5 ದಿನ ಆಯ್ತು ನಾವು ಹೊರಡಕತ್ತಿ. ಒಂದಿನ ಎಕರೆಗೆ 1 ಚೀಲ ಕೊಟ್ರು. ನಿನ್ನಿಲಿದ್ದ 4 ಎಕರೆಗೆ 2 ಚೀಲ ಕೊಟ್ರು. ಈಗ ಮುಂಜಾನಿದ್ರಿ 30 ಮಂದಿ ಕೊಡ್ತೀವಿ, 30 ಮಂದಿ 2 ಗಂಟೆಗೆ ಟೈಮ್ ಆಗತ್ತಂತಾರೆ. ಇವಾಗಾದ್ರೂ ಇನ್ನೂ ಕೊಡಾಕತ್ತಿಲ್ಲ ಏನ್ರಿ. ಈ ರೈತರಿಗೆ ಯಾರು ಸರ್ಕಾರ ಅನ್ನೋದು ಯಾರ್ದು ಇಲ್ರಿ. ಇದಕ್ಕೆ ತಂದಿಲ್ಲದ ತಾಯಿ ಮಕ್ಕಳೇನು ಆಗ್ಯಾರಲ್ಲ, ಆ ನಮೂನೆ ಆಗ್ಯಾರ ಸರ್. ಅದ್ರ ಸಲುವಾಗಿ ಇದನ್ನ ಬೇಸಿಯಾಗಿ ಕ್ರಮ ತಗೋರಿ. ಯಾವ ಶಾಸಕರು ಅದಾರೋ, ಯಾರು ಮಿನಿಸ್ಟರ್ ಅದಾರೋ. ಇಲ್ಲ ಸರ್, ಕೊಡಕ್ ಶುರು ಮಾಡ್ತೀನಿ. ಕರೆಂಟ್ ಬಂದ ತಕ್ಷಣ ಶುರು ಮಾಡ್ತೀನಿ. ಬೇಕಂದ್ರ ಆತ್ರಿ, ಈಗ ಕರೆಂಟ್ ಆನ್ ಆತಂದ್ರ ನಾ ಶುರುವ ಮಾಡ್ತೀನಿ. ನನ್ನ ಕಡೆಯಿಂದ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನು ಕೊಪ್ಪಳದಲ್ಲೂ ಕೂಡ ರೈತರಿಗೆ ಗೊಬ್ಬರದ ಚಿಂತೆ ಆಗ್ಬಿಟ್ಟಿದೆ. ಗೊಬ್ಬರಕ್ಕಾಗಿ ತಾಸುಗಟ್ಟಲೆ ಕಾಯ್ತಾ ಇದ್ದಾರೆ ರೈತರು. ಕೊಪ್ಪಳದಲ್ಲೂ ಕೂಡ ದಾಖಲೆಗಳನ್ನ ಸರತಿ ಸಾಲಿಗಿಟ್ಟು ರೈತರು ಕಾಯ್ತಾ ಇದ್ದಾರೆ. ನಿಂತು ಸಾಕಾಗಿ ರೈತರು ತಂದಂತಹ ದಾಖಲೆ ಚೀಲಗಳನ್ನ ಸರತಿ ಸಾಲಲ್ಲಿ ಇಟ್ಕೊಂಡು ರೈತರು ಕಾಯ್ತಾ ಇದ್ದಾರೆ ಲೈನ್ನಲ್ಲಿ. ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿರುವಂತಹ ಗೊಬ್ಬರ ವಿತರಣಾ ಅಂಗಡಿ ಮುಂದೆ ತಮ್ಮ ದಾಖಲಾತಿಗಳನ್ನೇ ಸಾಲಲ್ಲಿಟ್ಟು ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಕಾದು ನಿಂತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಪರಿಸ್ಥಿತಿ ಬಹುತೇಕ ಜಿಲ್ಲೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಬಿತ್ತನೆ ಕಾರ್ಯಗಳನ್ನು ಆರಂಭ ಮಾಡಬೇಕು, ಬೇಕಾಗಿರುವಂತಹ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆಯಿಂದ ಮನೆ ಬಿಟ್ಟು ಬಂದು ಅಂಗಡಿಗಳ ಮುಂದೆ ರೈತರು ಈ ರೀತಿಯಾಗಿ ಸಂಕಷ್ಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.